ತಂಗಿ ಮನೆ ಕಡೆ ಹುಷಾರಮ್ಮ, ನಾನು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೇನೆ. ಆಯ್ತು ಅಣ್ಣ. ಯಾಕೆ ಅಂತ ನನ್ನನ್ನೇ ಕೇಳ್ತೀರಿ? ಲೇ ವಿಶ್ವ, ಈ ಕರ್ನಾಟಕಕ್ಕೆ ವೀರ ಪುರುಷನನ್ನು ನನ್ನ ಮಗಳ ಮೇಲೆ ಕೈ ಮಾಡಿ ಯಾವ ಮಗಳೇ? ಶ್ರೀಮಂತ್ರೆ, ನಾಲ್ಗೆ ಸ್ವಲ್ಪ ಹಿಡಿದಿರ್ಲಿ. ನಿನ್ನ ಮಗಳ ಮೇಲೆ ಕೈ ಮಾಡಿದ್ರಂದ್ರೆ ಯಾರು ಹೇಳಿದ್ರು? ಸ್ವತಃ ನನ್ನ ಮಗಳೇ ಹೇಳಿದಾಳೆ. ಹಾಗಾದ್ರೆ ನಿನ್ನ ಮಗಳ ತಲೆ ಕೆಟ್ಟಿರ್ಬೇಕು. ಕೆಟ್ಟು ಹೋದ್ರೆ ನಿನ್ನ ಮಗಳ ತಲೆ ಸರಿ ಮಾಡಿಸು. ಏ ವಿಶ್ವ, ಈ ನಾಡಿನ ಶ್ರೀಮಂತನೆಲ್ಲ ಕಬರಿಲ್ಲದೆ ಈ ರೀತಿ ಸಕ್ಕಿನಿಂದ ಮಾತನಾಡ್ತೀಯ ಮಗಳೇ? ನಿನ್ನನ್ನೀಗಲೇ ಸುಟ್ಟು ಹಾಕಿ ಬಿಡುತ್ತೇನೆ. ನಾನು ಸುಟ್ಟು ಹಾಕಿದ್ರೆ ನಿನಗ್ಯಾಕು? ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಏ ವಿಶ್ವ, ಮುಂದೆ ಮಾತೆತ್ತಿದರೆ ಎತ್ತಿದವರ ಕತ್ತನ್ನು ಕೊಯ್ದು ನನ್ನ ಮನೆ ಬಾಗಿಲು ಕಟ್ಟವೆ. ಎಚ್ಚರ. ಲೇ ತಿರ್ಕ, ಎಂದು ನಿಮ್ಮ ಅಪ್ಪ ನಿಮ್ಮ ತಾಯಿ ತಮ್ಮಂದರು ಕಳೆದುಕೊಂಡರು, ನನ್ನ ಹತ್ತಿರ ಸಾಲ ತೆಗೆದುಕೊಂಡರು, ಅಲ್ಲೇ ಹಾರಿ ಹೋಯಿತು ನಿಮ್ಮ ಅಪ್ಪನ ಹೆಸರಿಗಿದ್ದ ಮನೆ. ನಾನು ಇದುವರೆಗೆ ಪಾಪ ಬಡವರ ಬದುಕಲೆ ಅಂತ ಬೆಟ್ಟರೆ ನನಗೆ ಎದುರಾಗಿ ನಿಂತು ಮಾತನಾಡ್ತೀಯ ಮಗನೇ? ನಿನ್ನನ್ನು ಈಗಲೇ ಮನೆಯಿಂದ ಹೊರ ಹಾಕಿ ಬರುತ್ತೇನೆ. ಯಾಚರ ಲೇ, ನನಗೆ ಎಚ್ಚರ ಸಹಕಾರ ಸಿಕ್ಕಂತೆ ತಾಯಲು ಕುಡಿದು ಕೆಚ್ಚದ ಬೆಳೆಸಿಕೊಂಡಿರುವ ಈ ಗಂಡು ಬೆಲೆ ಒಲಿಯ ಧೈರ್ಯ ನಿನ್ನಂತ ನಪುಂಸಕ ಶ್ರೀಮಂತರಿಗೆ ಎಲ್ಲಿಂದ ಬರಬೇಕು? ದಿನಕ್ಕೆ ನೂರಾರು ಬಡವರ ಗೌಣ ಮುರಿದು ಅವರ ಆಸ್ತಿ ಪಾಸ್ತಿನ ನುಂಗಿರಲ್ಲ, ನಿನ್ನ ಪಾಪದ ಹೊಟ್ಟೆಯನ್ನು ಬೆಳೆಸಿಕೊಂಡಿರಲ್ಲ, ನಿನ್ನನ್ನೇ ಒದ್ದು ಸೇಡು ತೀರಿಸಿ ನಂತರ ನನ್ನ ಆಸ್ತಿ ಮಳೆ ಪಡೆಯಲು ಬಂದರು ನೀನು. ಎಚ್ಚರ. ವಿಶ್ವ, ನಾನೇ ವೀರ ಪುರುಷನೆಂದು ಹೇಳಿಕೊಳ್ಳುವ ನಿಮ್ಮಂತ ಬಡ ಬಿಗಾರಿಗೆ ಬಾಣ ನೀಡಿದ ಪುಂಡಕಾಂತನು ನಪುಂಸಕನೆಂದು ಇನ್ನೊಂದು ಸಾರಿ ಮಗಳಿದರೆ ಮಗಳಕ್ಕೆ ಮುಗಿಯದರೊಳಗಾಗಿ ಅರೆಗಳಿ ಅಂತ ನಿನ್ನ ತಂಗಿ ಹಿಂಬಿದ ಶೀಲ ನಿನ್ನ ತಂಗಿ ನನ್ನ ಕೈಯಲ್ಲಿ ತಿಳಿದುಕೋ. ನಿಮ್ಮಿಂದ ಹಾಗೇನಾದ್ರು ನಡೆದರೆ ನಿನ್ನ ಕತ್ತು ನನ್ನ ಕೈಯಲ್ಲಂದು ತಿಳಿದುಕೋ. ಯಪ್ಪ ಗಣ್ಯರ, ನಿಮ್ ಹೆದರಿಕೆ ಇಲ್ದ ಈ ವಿಶ್ವ ನಿಮ್ ಮಗಳನ್ನ ಹಿಡ್ಕೊಂಡು ಹೋಗ್ಯಾಬಿಟ್ಟನ್ರಿ. ಏ ಬಸ್ಸು, ಪತಿ ಇಂಥ ಪುಂಡ ಪುಡಾರಿಗಳಿಗೆ ಕೆಲವು ಮೋಸದಿಂದ ರಕ್ತ ಹರಿಸಲೇಬೇಕು. ಭೀಮಾ, ಅಪ್ಪಣೆ ಮಾಡಿದನಿ. ನಾನ್ಯಾರೆಂಬುದಲ್ಲದೆ ನನ್ನ ಮಗಳ ಮೇಲೆ ಕೈ ಮಾಡಿದನ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗೆ ನೈವೇದ್ಯ ಮಾಡಿಬಿಡಿ. ನಾಯಿ ನರಿಗಲೆ ಏಕೆ ದನಿ? ಶ್ರೀಮಂತ ರಾಜಕುಮಾರಿಯ ಮೇಲೆ ಕೈ ಮಾಡಿ ಸೊಕ್ಕಿನಿಂದ ಮೆರೆತಿರುವ ಇವನ ರಕ್ತನ ನಾನೇ ಕೊಡೋದು ಶಾಂತನಾಗುತ್ತೇನೆ. ಲೇ ತುತ್ತು ಕೂಳಿಗಾಗಿ ನಾಯಿ ಅಂತ ಅವನ ಮನೆ ಬಾಗಿಲು ಕಾಯುವ ಪುಣ್ಯ ಚುಬಿಟ್ಟಾಗ ಬಗಳೋ ನಾಯಿ. ನಿನಗೇನೋ ಗೊತ್ತೈತ್ಲೆ ಮಾನ ಮರ್ಯಾದೆ ಎಂಬುದು. ಪರ ಹೆಣ್ಣು ಮಕ್ಕಳ ಮೇಲೆ ಕಾಮ ದೃಷ್ಟಿ ಬೀರಿ ವೀರ ನಾರಿಯರ ಶೀಲ ಹಾಗೂ ಪ್ರಾಣ ಕದಿವ ನಿನ್ನಂತ ಸಾಹುಕಾರನಂತ ಚಾಂಡಲನಲ್ಲ. ಲೋಕವೇ ನನ್ನ ಮನೆ, ನಾಡಿನ ಜನತೆ ನನ್ನ ಬಂಧುಗಳು, ನಾಡಿನ ಗರ್ತಿಯರು ನನ್ನ ಅಕ್ಕ ತಂಗಿರು. ತನ್ನ ಶೀಲದ ಬೆಲೆ ಗೊತ್ತಿಲ್ಲದ ಈ ಬೌದ್ಧೂರಿ ಸಿಂಹದ ಮೇಲೆ ಅಪಾದನೆ ಕೊಡುವ ಅದ್ಯಾ ಸುಳ್ಳು ಜಾತಿ ಹೆಣ್ಣು. ಲೇ, ನಿನ್ನ ಕಂಠಪುರಾಣ ವಿಚಾರ ನನಗ ಬೇಕಾಗಿಲ್ಲ. ಮರ್ಯಾದೆಯಿಂದ ಮಾಡುವಂತ ಹೆಣ್ಣನ್ನು ಕೈ ಹಿಡಿದು ತಪ್ಪಾಯ್ತು ಒಂದು ನಮ್ಮ ದನಿಗೆ ಶರಣಾಗು ಒಂದು, ಇಲ್ಲ ನಿನ್ನ ಹೆಣ ಬೀಳುವುದು ಅಂದ. ಏ ಭೀಮಾ, ಮರಣಕ್ಕೆ ಹೆದರಿ
ಶರಣವ ಹೇಡಿಪುರದಲ್ಲಿ ಹುಟ್ಟಿದನಲ್ಲ ಈಶ್ವ ರಣರಂಗದಲ್ಲಿ ಕಾಲಿಡಬೇಕಂತ ನಿರ್ಧಾರ ಮಾಡಿದ್ರೆ ಮರಣಘಟ್ಟಕ್ಕೆ ಏರಬೇಕು ಒಂದು, ಇಲ್ಲ ಗುರಿ ಮುಟ್ಟ ತೀರಬೇಕು ಒಂದು. ಅಂದಾಗ ಈಗಿನಿಂದ ಪ್ರಾಣವನ್ನು ತೆಗೆದುಕೊಂಡೆತ್ತಿರುತ್ತೇನೆ. ಮುಂದಡಿ ಇಡುವುದಾದ್ರೆ ಆ ಲಕ್ಷ್ಮಣ ರೇಖೆ ಹಾಕಿದಂತೆ ನಾನು ಒಬ್ಬ ಈಶ್ವನ ತಮ್ಮಗೆ ಹಾಕುತ್ತೇನೆ. ನಿನ್ನಲ್ಲಿ ಗಂಡಸ್ತನವಿದ್ದರೆ ದಾಟಿ ನನ್ನ ಬಳಿವ. ಸೀತೆಯನ್ನು ಒತ್ತು ಒಯ್ದಂತೆ ನಾನು ನಿನ್ನ ತಂಗಿಯನ್ನು ಒತ್ತು ಒಯ್ಯಲು ಬಂದಿರುವೆ. ಏ ಧರ್ಮ, ಏ ಧರ್ಮ್ಯ, ಘಟ ಸರ್ಪದ ಮೇಲೆ ಗಾಯ ಬರೆಳಿದು ಯಾವ ಮಗನೇ, ನಿನ್ನಿಂದ ಅರಗಾಯವಾದ ಈ ಘಟ ಸರ್ಪದ ಗಾಯದ ಮೇಲೆ ಮತ್ತಷ್ಟು ಬರೆಳಿದು ಕೆರಳಿಸಿದಾನನ್ನ ಕೋಪಾಗ್ನೆಯನ್ನು ಮುಗಿತೋ ನಿನ್ನ ಆಯಸ್ಸು. ನಿಲ್ಲಿಸೋ ನಿನ್ನ ಸೂರತನದ ಕಾಯಕವನ್ನು. ಇನ್ಸ್ಪೆಕ್ಟರ್, ಇವನೇ ನೋಡಿ ಗುಂಡ ನಂಬರ್ 1. ವಿಷಯ ಏನ್ ನೋಡ್ತಾ ಇದ್ರಿ? ಬಡ್ಡಿ ಮಗನ ಅರೆಸ್ಟ್ ಮಾಡ್ರಿ. ಯಾರನ್ನ ಅರೆಸ್ಟ್ ಮಾಡ್ತು? ಕಾಳಿ ಇನ್ಸ್ಪೆಕ್ಟರ್. ನಿನ್ನ ಮೇಲೆ ಲೋಪರ್. ಯಾವ ಕಾರಣಕ್ಕಾಗಿ? ನನ್ನನ್ನೇ ಕಾರಣ ಕೇಳ್ತಿಯಾಲೆ ಬದ್ಮಾಸ್. ಆಡಾಗಲೇ ಶ್ರೀಮಂತರನ್ನು ಖಬರಿಲ್ಲದೆ ಆ ಧರ್ಮೇಂದ್ರನ ಮಗಳ ಮೇಲೆ ಕೈ ಮಾಡುತ್ತೀಯ, ನಾಚಿಕೆ ಆಗುತ್ತಿಲ್ಲವೇ? ಅರೆಸ್ಟ್ ಮಾಡ್ರಿ ಅವನ್ನ. ಜೇಬಿ ಕಟ್ಟಿ ತಿರುಗಾಡ್ತಿದ್ಯಲ್ಲಪ್ಪ ಮಗನ, ಕೊಡಲಿ ಉತ್ತರಾಣ. ನನ್ನ ಅಣ್ಣ ಯಾವ ತಪ್ಪು ಮಾಡಿಲ್ಲ ಸಾಹೇಬ್ರಿ. ಮೊದಲು ಅವರನ್ನು ಬಿಟ್ಟು ಬಿಡಿ ಸಾಹೇಬ್ರಿ, ಅವರನ್ನು ಬಿಟ್ಟು ಬಿಡಿ. ನಿನ್ನ ಅಣ್ಣ ಬಡ ಬಗೆರಿ ಹಾಗೆ ಬಿಡಲಕ್ಕೆ ಬರೋದಿಲ್ಲಮ್ಮ. ತಂಗಿ ಕಟಕನ ಮುಂದೆ ಕುರಿ ಕಣ್ಣೀರ್ ಹಾಕಿದರು. ಆ ಕಟಕ ಮರಳಿ ಜೀವ ಕೊಡೋನಮ್ಮ. ಬಿಡಿ ಈ ನಾಟವನ್ನು. ಈ ಇನ್ಸ್ಪೆಕ್ಟರ್ ಯಾಕೆ ಆ SP ಬಂದು ಹಿಡಿದುಕೊಂಡ್ರು? ಎದುರಾಡಲ್ಲ ಈ ನಿನ್ನ ಅಣ್ಣ. ನೋಡ್ರಿ ಸಾಹೇಬ, ನಿಮ್ಮೆದುರಿಗೆ ಯಾವ ರೀತಿ ಮಾತನಾಡ್ತಾನೆ ಇವನು. ಯಪ್ಪ ಪೊಲೀಸ್ ಸಾಹೇಬ್ರ, ಇವ ಕಣ್ಣು ಮೂಗು ತಿರುಗಾಡಿ ನೋಡಿದ್ರ ನನಗೆ ಯಾಕ ಊರ್ ಮುಂದೆ ಇಸಪ್ಪನ ಹೊಲನ ದಾಸಕ್ಕೈತಿ. ಹೋಗಿಲಿ ಇವ್ ನೋಡಿ, ಇಲ್ಲೇ ಮನಿ ಸನೆ ಬೈತೆ. ತೋರಿ ಅವನು. ಸಾಹೇಬ್ರೆ, ಬೇಕಾದ್ರೆ ನಿಮ್ಮ ತಂಗಿ ಅಂತ ತಿಳಿದುಕೊಂಡು ನಿಮ್ಮಲ್ಲಿ ನಾನು ಸೆರಗುಂಡಿ ಬೇಡಿಕೊಳ್ತೀನಿ ಸಾಹೇಬ್ರೆ. ಹೀಗೆ ಇವರನ್ನು ಎಳೆದುಕೊಂಡು ಹೋದ್ರೆ ನಿಮಗೆ ಇನ್ಯಾರಿದ್ರೆ ಗತಿ? ಈ ರಾಕ್ಷಸರು ಯಾವ ಹೊತ್ತಿನಲ್ಲಿ ಏನು ಮಾಡೋದಕ್ಕೆ ಹೇಸೋದಿಲ್ಲ. ಹೀಗೆ ಇವರೇ ನಮ್ಮ ಪಾಲ ದೈವ. ಬಿಟ್ಟು ಬಿಡಿ ನನ್ನ ಅಣ್ಣನನ್ನು, ಬಿಟ್ಟು ಬಿಡಿ ಸಾಹೇಬ್. ಹಾಗೆ ಬಿಡಲಿಕ್ಕೆ ಬರೋದಿಲ್ಲಮ್ಮ. ಜಯಶ್ರೀ, ಈ ನಿನ್ನ ಜೈಲಿಗೆ ಹೋಗುತ್ತಾನೆಂದು ದುಃಖಿಸಿ ಕಮ್ಮನೆ ಮಿಡಿಕದಿರಮ್ಮ. ನಿನ್ನ ಅಣ್ಣನ ತೋಳಿನಲ್ಲಿ ಶಕ್ತಿ ಇರುವವರೆಗೂ ನಿನ್ನ ಮನೆತನ ಮೇಲೆ ಕಣ್ಣು ಹಾಕಲಿಕ್ಕೆ ಇವರಿಂದಕ್ಕೆ ಆ ಬ್ರಹ್ಮನಿಂದ ಸಾಧ್ಯವಿಲ್ಲ. ಒಂದು ವೇಳೆ ಆಘಾತವನ್ನು ಕಂಡು ಬಂದರೆ ನಾನು ಬಿಡುಗಡೆ ಬಂದ ನಂತರ ಇವರಿಬ್ಬರಿಗೆ ಮೆಟ್ಟುವ ಮೆಟ್ಟಿನ ಸರವನ್ನಾಕಿ ಇವರಿಬ್ಬರ ಗುಂಡಿಗೆ ಎನಿಸಿಡಿ ರಕ್ತವನ್ನು ಕುಡಿತೀನಿ. ಸೊಕ್ಕಿನಿಂದ ಕುಡಿದು ಹೊರಬರುವ ಆ ರಕ್ತದಿಂದ ನಿನ್ನ ಜಡೆಯನ್ನು ತೋರಿಸಿ ಅದೇ ರಕ್ತದಿಂದ ನಿನ್ನ ಅನೆಗೆ ತಿಲಕದಿರದಿದ್ದರೆ ನಾನು ನಿನ್ನ ಈಶ್ವನಾಥನೇ ಅಲ್ಲ, ನಾನು ಬರ್ತೇನೆ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಬಡವನ ನ್ಯಾಯವ ಕೇಳುವನೇ ನಡೆಯಲೇ ಬದ್ಮಾಸ್. ಧರ್ಮೇಂದ್ರ, ಮುಂದಿನ ನಮ್ಮ ಕೆಲಸ ಕರೆಕ್ಟ್ ಆಗಬೇಕಾದ್ರೆ ಮೊದಲ ಈ ಮನೆಗೆ ಬೀಗ ಹಾಕು. ಈ ಪಶುಪತಿಯನ್ನು ಕರೆದುಕೊಂಡು ಆ PSIಗೆ ಭೇಟಿಯಾಗಿ ಬನ್ನಿ. ಆಯ್ತು ಚಿಕ್ಕಪ್ಪ. ಜಯಶ್ರೀ, ದುಃಖಿಸಿ ಕಮ್ಮನಿಂದ ಮಳೆಗೆ ಹರಿದರು. ಜೈಲು ಸೇರಿದ ನಿನ್ನ ಅಣ್ಣ ತಿರುಗಿ ಬರಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಅವನು ಬರಬೇಕಾದರೆ ನೀನು ನನ್ನ ಮಾತಿನಂತೆ ನಡೆದುಕೊಳ್ಳಬೇಕು. ಅದೇನಂತ ಹೇಳಿ ಶ್ರೀಮಂತ್ರಿ. ನಮ್ಮ ಅಣ್ಣ ತಿರುಗಿ ಬರೋದಾದ್ರೆ ನೀವು ಯಾವ ಕೆಲಸ ಹೇಳಿದ್ರು ನಾನು ನಡೆಸಿಕೊಡ್ತೀನಿ.
ಹಾಗಾದರೆ ತಾರುಣ್ಯದಲ್ಲಿ ಮಗನಾಗಿ ತುಂಬಿ ನಿಂತಿರುವ ನಿನ್ನ ಶರೀರ ನನಗೆ ಅರ್ಪಿಸಲೇಬೇಕು. ತು, ದನ ಪಿಸಾಸಿ, ನಿನ್ನ ಮಗನ ಮಡದಿಯಾಗಿ ಬಂದಿದ್ದೇನೆ ನಾನು ನಿನಗೆ ದೇಹವನ್ನೇ ಅರ್ಪಿಸಲೇಬೇಕಾ? ಯಾಕೆ ತಪ್ಪೇನು? ಜಯಶ್ರೀ, ನೀನು ನನ್ನ ಮಗನ ಮಡದಿ ಆಗಲಿಕ್ಕೆ ನಿನ್ನ ಅವನ ಜೊತೆ ಕೊಂದು ತಾಳಿ ಕಟ್ಟಿಸಿಕೊಂಡಿಲ್ಲವೇ? ಮೇಲಾಗಿ ಮಾವನಿಂದಲೇ ಅಕ್ಷತೆಯನ್ನು ಹಾಕಿಸಿಕೊಂಡಿಲ್ಲವೇ? ಎಷ್ಟೇ ಇದ್ದರೂ ನೀನು ನನ್ನ ಮಗನ ಸೂಳಿಗೆ ಸಿಕ್ಕವರು ಸುಖಪಟ್ಟರೆ ತಪ್ಪೇನು? ಸೂಳೆ ಎಂದು ನುಡಿಯುತ್ತಿರಲಿಲ್ಲ ನೀವು. ಸ್ವಲ್ಪ ನಾಲಿಗೆ ಬಿಗಿ ಹಿಡಿದುಕೊಂಡು ಮಾತಾಡೋದು ಕಲಿತುಕೊಳ್ಳಿ ನೀವು. ಮಾವನೆಂಬ ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೇನೆ. ಗರತಿಗೆ ಎದುರಾಗಿದೆ, ಸೋಮರಿಯಿಂದ ಹೊರಟು ಹೋಗಿ. ಹೊರಟು ಹೋಗಲು ಬಂದಿಲ್ಲ ಜಯಶ್ರೀ. ಗರತಿ ಅನ್ನು ಕೋಗಿಲೆ ಸ್ವರದಿಂದ ಹೇಳುವ ನಿನ್ನಾದ್ರ ಅಮೃತ ಉಂಡೆ ಹೋಗಲಿಕ್ಕೆ ಬಂದಿದ್ದೇನೆ. ದೂರ ಸರದ ನಿಂತು ಮಾತಾಡೋ. ಮಾವನೆಂಬ ನಿಮಗೆ ಇಲ್ಲಿವರೆಗೂ ಮರ್ಯಾದೆ ಕೊಟ್ಟು ಮಾತಾಡಿದ್ದೇನೆ ನಾನು. ನಾಚಿಕೆ ಇಲ್ಲ ಅಂತ ಕಾಣ್ತಾ ಇದೆ ನಿನಗೆ. ಹೆತ್ತ ತಾಯಿ ಭೂಮಿ ತಾಯಿ ಇದ್ದಂತೆ, ಮಗನ ಹೆಂಡತಿ ಮೂರಿಲ್ವ ಮಹಾಲಕ್ಷ್ಮಿ ಇದ್ದಂತೆ ಎಂಬರ ಕಬರವೇ ನಿನಗೆ ದಹ ಪಿಸಾಸಿ. ಒಂದು ವೇಳೆ ನೀನೇನಾದ್ರೂ ಹಠವನ್ನ ಸಾಧ್ಯ ನಿಜ ಆದ್ರೆ ನನ್ನ ಕೈ ದಾರಿನವರು ರುಂಡವನ್ನು ಬೇರ್ಪಡಿಸಲೇಬೇಕಾಗುತ್ತದೆ. ಎಚ್ಚರದಿಂದ ಮಾತನಾಡು. ಯಾಚರ ನಮ್ಮಂತ ಶ್ರೀಮಂತರು ಆಶಿಸುವರು ನಿಮ್ಮಂತವರು ಅಂದಾಗ ನಿನ್ನ ತೊಂಡೆ ನಿನ್ನಂತ ತುಟಿ ಕಚ್ಚದೆ ನಾನು ಬಿಡಲಾರೆ. ಧರ್ಮೇಂದ್ರ, ಹಿಡಿದ ಹಠವನ್ನೇ ನೀನು ಸಾಧಿಸುತ್ತಿರುವೆಲ್ಲ. ನೀನು ಇಲ್ಲೇ ಬೀಳಬೇಕಾಗುತ್ತದೆ ನಿನ್ನ ಹೆಣವನ್ನು. ಘಟ ಬಿದ್ದರೂ ಹಠ ಸಾಧಿಸುತ್ತೇನೆ. ಹಾಗೇನಾದ್ರೂ ನೀನು ಮಾಡಿದ್ದೀನಿ ನಿಜವಾದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಆದಷ್ಟು ಬೇಗ ನಿನ್ನ ಘಟ ನನ್ನ ಕೈಯಲ್ಲಿ ಹೊರಡುವುದು ಖಂಡಿತ. ಈ ಸಮಾಜದಲ್ಲಿ ಗರಿತಿಯಾಗಿ ನಾನು ಬಾಳುತ್ತೇನೆ. ನೀನಂತವರಿಗೆ ಯಾವ ಕಾಲಕ್ಕೂ ಸೆರೆಗಾಸುವುದರಿಂದ ನಾನೊಬ್ಬಳು ನಿಜ ಗರ್ತಿ ಭಾರತೀಯ. ಸಮಾಜ ಇದು ಒಂದು ಗರತಿಯರ ಸಮಾಜ. ಇದು ಒಂದು ನಿನ್ನ ಗರತಿಯರ ಸಮಾಜಕ್ಕೆ ಇರುತ್ತಾ ಮರೆಮಾಚಿ ಕೂತಿದ್ದಾರೆ ಅಂತ ಗೊತ್ತೇನೆ ನಿನಗೆ? ಗಂಡನೊಬ್ಬ ಸಂಡನೆಂದು ಕೈಬಿಟ್ಟ ವಯಸ್ಸಿನ ಮಿಂಡನ ಜೊತೆ ಮುಂಡಿಟ್ಟ ಕೊಂದೆ ಮಾವನಂದನಂತ ಸರಸ ಆಡಿದ ಹೆಣ್ಣುಗಳೇ ಅಷ್ಟಿಲ್ಲ ಈ ನಿನ್ನ ಗರತಿಯರ ಸಮಾಜದಲ್ಲಿ. ನನ್ನಂತ ಮಾವನನ್ನ ಕಾಮದಂಡಕ್ಕೆ ಕರೆದ ಎಷ್ಟು ಹೆಣ್ಣುಗಳೇ ಅಷ್ಟಿಲ್ಲ ಈ ನಿನ್ನ ಗರತಿಯರ ಸಮಾಜದಲ್ಲಿ. ಅಂದಾಗ ನಿನ್ನ ಮಾವನಾದ ನಾನು ನಿನ್ನಲ್ಲಿ ಸುಖ ಪಡುವುದೇನಮ್ಮ? ಈ ರೀತಿ ಸಮಾಜದ ಗರತಿಯರ ಈ ರೀತಿ ಸಮಾಜದ ಗರತಿಯರ ಬಗ್ಗೆ ಇಷ್ಟೊಂದು ಹೀಯಾಳಿಸಿ ಮಾತಾಡ್ತಿದೆಯಲ್ಲ ನೀನು. ನೀನೊಬ್ಬ ಈ ಊರಿಗೆ ಸೌಕರ್ಯ ಆಗಿರಬಹುದು. ನಾರೀಗ ಒಳ್ಳೆ ಮಾತು ಹೇಳ್ತಾ ಇದ್ದೀನಿ. ಮೊದಲು ನೀನಿಂದ ಹೊರಟು ಹೋಗು. ಇಲ್ಲ ಅಂದ್ರೆ ನಿನ್ನಂತರ ಪಾಲಿಗೆ ಮಹಾಕಾಳಿಯಾಗಿ ನಿಲ್ಲಲೇಬೇಕಾಗುತ್ತದೆ. ಒಳ್ಳೆ ಮಾತಿನಿಂದಲೇ ನನಗೆ ನೀನು ಒಪ್ಪದಿದ್ದರೆ ನಿನ್ನ ಪಾಲಿಗೆ ಮಹೇಶ್ವರನಾಗಿ ಕೊಂದು ಬಿಡುವೆ ನಿನ್ನ ಮಗವನ್ನು. ಅಯ್ಯೋ ಶ್ರೀಮಂತರೇ, ನಿಮ್ಮ ಮಗನ ಕರಳದ ಕುಡಿಯನ್ನು ನಿಮ್ಮ ಕೈಯಾರೆ ನೀವು ಕತ್ತರಿಸಿ ಹಾಕಬೇಡಿ. ಬೇಕಾದ್ರೆ ನಿಮ್ಮ ಕಾಲಿಗೆ ಬಿದ್ದು ನಾನು ಕೇಳಿಕೊಳ್ತೇನೆ. ನನಗೆ ಬೇಕಾದಂತ ಶಿಕ್ಷೆಯನ್ನು ನೀವು ಕೊಡಿ. ಆದ್ರೆ ಕನ್ನಡ ಮಾತ್ರ ನಿಮ್ಮ ಕೈಯಾರೆ ನೀವು ಕೊಂದು ಹಾಕಬೇಡಿ ಮಾಮ. ಬೇಕಾದ್ರೆ ನಿಮ್ಮ ಕಾಲಿಗೆ ಬಿದ್ದು ನಾನು ಕೇಳಿಕೊಳ್ತೀನಿ.
ಕಾಲಿಗೆ ಬಿದ್ದರು ಕರುಣೆ ತೋರಿ ಬಿಡುವನಲ್ಲ ಜಯಶ್ರೀ. ಈ ಧರ್ಮೇಂದ್ರ ಕಣ್ಣಿಟ್ಟಿರೋನೆಂದ ಮೇಲೆ ಪೂರೈಸಿಕೊಳ್ಳಲಾರದೆ ಬಿಡಲಾರೆ. ಈಗ ನನ್ನಿಂದ ನಿನ್ನ ಶೀಲ ಹೋಗಬೇಕು ಒಂದು, ಇಲ್ಲ ನಿನ್ನ ಮಗುವಿನ ಪ್ರಾಣ ಹೋಗಬೇಕು ಒಂದು. ದಯವಿಟ್ಟು ಅಂತ ಕೆಟ್ಟ ಕೆಲಸಕ್ಕೆ ಮಾತ್ರ ಕೈ ಹಾಕಬೇಡಿ ಶ್ರೀಮಂತರೇ. ಈ ಮನೆಗೆ ನಿಮ್ಮ ಸೊಸೆಯಾಗಿ ಬಂದಿದ್ದೀನಿ ನಾನೊಬ್ಬಳು ನಿಮ್ಮ ಮಗಳೆಂದು ತಿಳಿದುಕೊಳ್ಳಿ ಸಾವುಕಾರಿ. ನಿಮ್ಮಲ್ಲಿ ಸೆರೆಗೊಟ್ಟು ಬೇಡಿಕೊಳ್ಳುತ್ತೇನೆ, ನನ್ನ ಮಗುವನ್ನು ನನಗೆ ಕೊಟ್ಟು ಬಿಡಿ ಅಂತ. ಈ ಕೂಸು ನಿಮ್ಮ ಔಷಧ ಕೊಡಿ, ನಿಮ್ಮ ರಕ್ತದಿಂದ ಬೆಳೆದಿರಿ. ಈ ಜ್ಯೋತಿಯನ್ನು ನಿಮ್ಮ ಕೈಯಾರೆ ಆರಿಸಬೇಡಿ ಸಾವುಕಾರಿ, ಆರಿಸಬೇಡಿ. ನನಗೀಗ ಪುತ್ರ ಭಿಕ್ಷೆಯನ್ನು ಕೊಡಿ, ನನಗೆ ಪುತ್ರ ಭಿಕ್ಷೆ. ಪುತ್ರ ದೀಕ್ಷೆ ಪತಿ ದೀಕ್ಷೆ ಕೊಡಲು ಬಂದಿರುವೆ. ನಿನಗೆ ಪುತ್ರ ದೀಕ್ಷೆ ಕೊಡಲಿ? ನನ್ನ ಮಾತಿಗೆ ನೀನು ಒಪ್ಪಿ, ನಿನ್ನ ಮಾತಿಗೆ ನನ್ನ ಸೆರವಾಸಿ ಒಪ್ಪಿ. ಇಲ್ಲದಿದ್ದರೆ 6 ನಿಮಿಷದಲ್ಲಿ ಹಾರಿ ಹೋಗುವುದು ನಿನ್ನ ಮಗುವಿನ ಪ್ರಾಣ. ಏನೋ ರಾಕ್ಷಸ, ಈ ಹೆಣ್ಣು ಎಷ್ಟೊಂದು ಕರುಣೆಯಿಂದ ಬೇಡಿಕೊಂಡ್ರು, ನಿನ್ನಲ್ಲಿ ಸ್ವಲ್ಪರಾದ್ರೂ ಕರುಣೆ ಅನ್ನೋದಿಲ್ಲವೇ ಕಟ್ಟ? ನಾನು ಎಂದಿದ್ರು ಈ ಸಮಾಧಿಯಲ್ಲಿ ಗರತಿಯಾಗಿ ಬಾಳುವೆ. ಈ ನಿನ್ನ ಬೇಕನ ಮಾತಿಗೆ ಯಾವತ್ತಿಗೂ ಹೆದರುವುದಿಲ್ಲ. ನನ್ನ ಶೀಲವನ್ನು ಉಳಿಸಿಕೊಂಡ್ರೆ ಇಂಥ 10 ಮಕ್ಕಳನ್ನು ಹಡೆಯಬಹುದು. ನನ್ನ ಶೀಲವನ್ನು ಮಾತ್ರ ಅರ್ಪಿಸೋದಕ್ಕೆ ಸಾಧ್ಯವಿಲ್ಲ. ಇದು ಎಷ್ಟೇ ಆದರೂ ನನ್ನ ಶೀಲ ನನ್ನ ಗಂಡನಿಗೆ ಮಾತ್ರ ಮೀಸಲು, ನನ್ನ ಗಂಡನಿಗೆ ಮಾತ್ರ ಮೀಸಲು. ಮಗುವಿನ ಪ್ರಾಣಕ್ಕಿಂತ ನಿನ್ನ ಶೀಲವೇ ಮೇಲೆ ಏಳೆಂದು ಕೆಟ್ಟ ಸುಳೆ. ನೋಡಿಕೋ ಅವನ ಮಲಗೈ ಹಸ್ತವನ್ನು. ಬೇಡ ಸಾಕಾರೆ ಬೇಡ. ಕೊನೆಗೂ ನನ್ನ ಮಗನ ಕೈಯನ್ನು ಕತ್ತರಿಸಿ ಹಾಕಿಬಿಟ್ಟಿಲ್ಲ. ಅಯ್ಯೋ ಮಗು, ರಾಮ ರಾಮ, ಎಂತ ಕೆಟ್ಟ ಗಳಿಗೆಯಲ್ಲಿ ಹುಟ್ಟಿದೆ ಅಪ್ಪ, ಎಂತ ಕೆಟ್ಟ ನಾನು ಸಾಯುವ ಗಳಿಗೆ ಮುಂದವಾಗಿ ಒಬ್ಬರದ ದಾರಿ ನೀರು ಕುಡಿದು ಸಾಯುವಂತ ಇದ್ದರೆ ಈ ನನ್ನ ಬರಗೈ ಬರಿದಾಗಿ ಹೋಯಿತಲ್ಲವೇ. ನೀನೆಷ್ಟೇ ಹತ್ತರು ಚಿತ್ತ ಬಂದು ಎತ್ತಿಕೊಡಲಾರ ನಿನ್ನ ಮಗನ ಕಾಲ. ನಿನ್ನ ಮಗನನ್ನು ಎತ್ತ ಇದ್ಕೊಂಡಿಲ್ಲ ಇದೊಂದು ಕಾಲವನ್ನು. ಅಯ್ಯೋ ಎಂತ ಕೆಟ್ಟ ಗಳಿಗೆಯಲ್ಲಿ ಈ ಕೂಸನ್ನು ನಾನು ಎತ್ತಿ ನಾನಿನ್ನು ಜೀವಂತವಾಗಿ ಹೋಗಲೇ ನಾನು. ನನ್ನ ಕಣ್ಣಿಂದ ಈ ಮಗನ ರಕ್ತ ಸಾಹಸವನ್ನೇ ನೋಡಲೇ ನಾನು. ಓ ನನ್ನ ಅಕ್ಕ ತಂಗಿ, ನಿಮಗಾದ್ರೂ ಒಂದು ಮಾತು ಹೇಳುತ್ತೇನೆ. ನನ್ನ ಮಗನ ಸ್ಥಿತಿಯನ್ನು ಕಣ್ಣಾರೆ ನೋಡಿರಿ. ಈ ಚಾನಲ್ ಗರತಿಯರ ಶೀಲ ನಾಶಕ್ಕಾಗಿ ನನ್ನ ಮಗುವಿನ ಪ್ರಾಣವನ್ನೇ ಬರೆ ತೆಗೆದುಕೊಂಡು ಹೇಗೆ ನನ್ನ ತಾಯಂದ್ರೆ ಮೂಕರಾಗಿ ಕುಳಿತುಕೊಂಡು ಬಿಟ್ಟಿದ್ದೀರ. ಜಯಶ್ರೀ, ಮುಂಡಾದ ಮಗುವಿಗೆ ಆದರೆ ಹೆದರಿ ನಿನ್ನ ತುಂಡಾದ ಶರೀರವನ್ನು ಅರ್ಪಿಸಲಿದ್ದರೆ ರುಂಡ ಮುಂಡ ಇದೇ ಚೂರಿಯಿಂದ ಏಕೋ ನನ್ನ ಮಗನನ್ನು ತೊಡೆಗೆ ಕತ್ತರಿಸಿ ಹಾಕಿದ್ರು ಚಿಂತೆ ಇಲ್ಲ. ಈ ಸಮಾಜದಲ್ಲಿ ಘನತೆಗೆ ಬರುತ್ತೇನೆ. ಈ ನನ್ನ ಶೀಲ ಯಾವತ್ತಿದ್ರು ನನ್ನ ಗಂಡನಿಗೆ ಗರತಿ ಒತ್ತಿ ಹೇಳುವ ಹುಚ್ಚ ಸೋಳೆ. ಮುಗಿಯಿತು ನಿನ್ನ ಮಗನ ಕಾಲದ ಋಣ. ಎಂಥ
ಚಾಡನ ಕೈಯಲ್ಲಿ ಕೊಲೆ ಆಯಿತು. ಇಂಥ ಚಾಡನ ಕೈಯಲ್ಲಿ ನಿನ್ನ ಕೊಲೆಯಾಗಿ ಹೋದಿಯಲ್ಲಪ್ಪ ನೀನು. ಮಗು ರಾಮ, ಶ್ರೀರಾಮನ ಜಗದಲ್ಲಿ ಸಂಭರಿಸುತ್ತೀನಿ ಅಂತ ಹೇಳಿದಿಲ್ಲ. ನಂಬಿದ ಏನಿದೆ ಹೆತ್ತ ತಾಯಿ ಒಡಲಿಗೆ ಮತ್ತೆ ಕೆಚ್ಚನ್ನು ಹಚ್ಚಿ ಹೋಗಿಲ್ಲಪ್ಪ ಮಗು ರಾಮ. ಇನ್ನೆಂತ ನೋಡಲಿ ಅಪ್ಪ, ಏನಿನ ಮುಖವನ್ನು ಇನ್ನೆಂತ ನೋಡಲಿ. ಹೇಳೋ ಕೃಷ್ಣ, ಜಗದ ದುಷ್ಟನ್ನು ಸಂಹರಿಸುತ್ತೀನಿ ಅಂತ ಹೇಳಿಲ್ಲ. ಅಯ್ಯೋ, ನೀನು ಮತ್ತೆ ಯುಗ ಯುಗದಲ್ಲಿ ಹುಟ್ಟಿ ಬರೆದಂತಾಯ್ತು. ಎಲ್ಲಿದೆಯಪ್ಪ ಈಗ ನಿನ್ನ ರಕ್ಷಣೆ? ಎಲ್ಲಿದೆಯಪ್ಪ ನಿನ್ನ ರಕ್ಷಣೆ? ಜಗದ ಗೆಳತಿ ಎಂದು ಈ ರೀತಿ ಕಾಮಾತ್ರಕ್ಕೆ ನೀನು ಬರೆಯಾಗಿ ಹೋದೇನಪ್ಪ. ಈ ನಿನ್ನ ಆನಂದದಿಂದ ನಗುತ್ತಿರುವೇನಪ್ಪ. ಹೇಳು ಕೃಷ್ಣ, ಹೇಳು ಕೃಷ್ಣ. ಕಂದ, ನಿನಗೆ ನೋವು ಹೋಗ್ತಿರ್ಬೇಕಲ್ಲಪ್ಪ ಕಂದ. ನಿನ್ನ ತಾಯಿಯಲ್ಲಿ ಹಾಲು ಕೊಡ್ತೀನಿ. ಹೇಳು ಕಂದ, ಬೇರೆ ಹೇಳು ಕಂದ. ನನ್ನ ತಪ್ಪನ್ನು ಕ್ಷಮಿಸಿ ಬಿಡು ಕಂದ. ನೀನು ನನ್ನ ತಪ್ಪನ್ನು ಅಮ್ಮ, ಸತ್ತ ಮಗುವನ್ನು ಯಾಕಮ್ಮ ಎತ್ತಿ ಹೇಳುತ್ತಿದ್ದಿ? ಬೇಗನೆ ಮಣ್ಣಲ್ಲಿ ಮರೆಯಿಸಿಬಿಡು. ಈ ಜಗವೆಲ್ಲ ಇಲ್ಲ ಇಲ್ಲ ಇಲ್ಲ, ನನ್ನ ಮಗು ಸತ್ತಿಲ್ಲ. ನೀವು ಸುಳ್ಳು ಹೇಳ್ತಾ ಇದ್ರಿ, ಸುಳ್ಳು ಹೇಳ್ತಾರೆ. ಜೀವಂತವಾಗಿರುವ ನನ್ನ ಮಗು ಹೇಗೆ ಸತ್ತಿದೆ? ಹುಚ್ಚಿ, ಯಾಕೆ ಪ್ರೇಮಗೊಂಡು ಹತ್ತು ಹೊತ್ತು ಸಣ್ಣಾಗುತ್ತಿರುವೆ? ಮಗು ಸತ್ತರೂ ಮರಣವೆಂದು ಪಾಪವೇ? ಈ ಕಲಿಸಿಕೊಟ್ಟ ಈ ಸಮಾಜದ ಗರತರಿಗೆ ಮೊದಲು ಈ ಮಗುವಿನ ಸಂಸ್ಕಾರ ಮಾಡಿ ದಿಟ್ಟ ಹೆಣ್ಣಾಗಿ ನಿಂತು ಮೆಟ್ಟಿ ಹಾಕು ಜಗವನ್ನು ಮೆಟ್ಟಿ ನಿಂತ ಅಟ್ಟಹಾಸದಿಂದ ಮೆರೆಯುವ ರಾಕ್ಷಸರ ಮೊದಲು ನೀಡಿ ಚಂಡಿ ಚಾಮುಂಡಿಯಾಗಿ ಸರಿಯಾಗಿ ರಕ್ತ ಕುಡಿಯವರನ್ನು. ನಾನೀಗ ಅವರ ಪಾಲಿಗೆ ಮಹಾಕಾಳಿಯಾಗಿ ನಿಲ್ಲಲೇಬೇಕು. ನನ್ನ ಮಗುವನ್ನು ಕೊಂದವರ ಮೇಲೆ ನಾನು ಸೇಡು ತೀರಿಸಿಕೊಳ್ಳಬೇಕು, ಸೇಡು ತೀರಿಸಿಕೊಳ್ಳಲೇಬೇಕು. ಜಯಶ್ರೀ, ಯಾಕಮ್ಮ ಹೇಳುತ್ತಿರುವೆ? ಹೆತ್ತ ಕರಳಿನ ಕಿಚ್ಚಿಗಾಗಿ ಯಾವ ಬಾಯಿಂದ ಶ್ರೀರಾಮನನ್ನ ಹೆಸರಿತು, ಅಕ್ಕರಿಂದ ಈ ಶ್ರೀರಾಮ ಕಾಡಿಗೆ ಹೋದನಪ್ಪ. ಅಂದರೆ ಏನಮ್ಮ ನಿನ್ನ ಮಾತಿನ ಅರ್ಥ? ಏನಾಯ್ತು ನನ್ನ ಮೊಮ್ಮಗನಿಗೆ? ಅಪ್ಪ, ಆಗೋದೆಲ್ಲ ಹಾಗೆ ಹೋಗಿದೆಯಪ್ಪ. ಆ ಕುಲಘಾತಕ ಕರ್ಮೇಂದ್ರ ಬಂದು ಪೊಲೀಸರನ್ನ ಕರೆಸಿ ನನ್ನ ಅಣ್ಣನನ್ನು ಜೈಲಿಗೆ ಕರೆದುಕೊಂಡು ಹೋದ. ಏನು? ಯಾವ ಆಧಾರ ಇಲ್ಲದೆ ನನ್ನ ಮಗನನ್ನು ಜೈಲಿಗೆ ಕಳಿಸಿದ್ರ ಆ ಚಾಂಡಾಳರು? ಅಷ್ಟೇ ಅಲ್ಲಪ್ಪ, ನನ್ನ ಶೀಲಕ್ಕೆ ಕೈ ಹಾಕಲು ಬಂದ. ನನ್ನ ಮಗನನ್ನು ತನ್ನ ಕೈಯಾರೆ ಕೊಂದು ಹಾಕಿಬಿಟ್ಟನಪ್ಪ. ಈ ನಿನ್ನ ನೋವಿನ ಬಾಧೆಯನ್ನು ಹೇಗೆ ತಾಳಲೆಪ್ಪ? ಏ ಮಗನ ಧರ್ಮೇಂದ್ರ, ಮೋಸದಿಂದ ನನ್ನ ಮನೆಗೆ ನುಗ್ಗಿ ನನ್ನ ಮಗನನ್ನು ಜೈಲಿಗೆ ಕಳಿಸಿ ನನ್ನ ಮಗಳ ಶೀಲದಾಸೆಗೆ ನನ್ನ ಮೊಮ್ಮಗನನ್ನು ಕೊಂದ ಹೋದ್ಯಾ ಅದಾಮ? ನಾನು ನಿನ್ನ ಜೀವ ಸಮಾಧಿ ಮಾಡಲಾರದೆ ಬಿಡಲಾರೆ. ತಡೆ ಪಾಪಂದ. ಈ ಸಹವಾಸ ಸೌರ್ಯವನ್ನು ತೋರಿಸುವುದು. ಅವರ ಪಾಪದ ಕೊಳ ಇನ್ನು ತುಂಬಿ ತುಳುಕಲೇಬೇಕು ಅಪ್ಪ. ಅವರ ಪಾಪನ ಬಿಟ್ಟುವರೆಗೂ ಆಮೇಲೆ ಭೇಟಿ ಆಡುವಂತೆ ನಡೆಯಪ್ಪ. ಅಪ್ಪ, ಮೊದಲು ಈ ನನ್ನ ಮಗನನ್ನು ಶವ ಸಂಸ್ಕಾರ ಮಾಡೋಣ, ನಡೆಯಪ್ಪ. ಹಾಗೆ ಆಗಲಿ, ನಡಿಯಮ್ಮ, ಹೋಗೋಣ. ನಗತೈತಿ ದೈವ ಅಲ್ಲಿ, ಅಳುತೈತಿ ಜೀವ ಇಲ್ಲಿ. ನಗುತೈತಿ ದೈವ ಅಲ್ಲಿ, ಅಳುತೈತಿ ಜೀವ ಇಲ್ಲಿ. ನಗುತೈತಿ ದೈವ ಅಲ್ಲಿ, ಅಳುತೈತಿ ಜೀವ ಇಲ್ಲಿ. ವಿಧಿ
ವಿಧಿಯಾಟ ಬಲ್ಲವೋರ್ಯಾರು ಮಾನವ ಓ ವಿಧಿಯಾಟ ಬಲ್ಲವೋರ್ಯಾರು ಮಾನವ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ